ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮದ್ದೂರಿನ ಕೆ ಶೆಟ್ಟಹಳ್ಳಿಯಲ್ಲಿ ಅಸ್ಪೃಶ್ಯತೆ ಆಚರಣೆ ಇನ್ನೂ ಕೂಡ ಜೀವಂತವಾಗಿದೆ. ಮೇಲ್ವರ್ಗದವರ ಅಸ್ಪೃಶ್ಯತೆ ಆಚರಣೆಯಿಂದ ದಲಿತರು ಮಾತ್ರ ಹೈರಾಣಾಗಿ ಹೋಗುತ್ತಾರೆ. ಹೇರ್ ಕಟಿಂಗ್, ನೀರು, ದೇಗುಲಗಳ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಮಂಡ್ಯದ ಮದ್ದೂರಿನ ಕೆ ಶೆಟ್ಟಹಳ್ಳಿಯಲ್ಲಿ ಅಸ್ಪೃಶ್ಯತೆ ಆಚರಣೆ ಈ ರೀತಿಯಾಗಿ ಇನ್ನೂ ಕೂಡ ಇದೆ. ಸವರ್ಣೀಯರ ಅಸ್ಪೃಶ್ಯತೆಯ ವಿರುದ್ಧ ದಲಿತ ಸಂಘಟನೆಗಳು ಸಿಡಿದೆದ್ದಿದೆ. ದೇಗುಲಕ್ಕೆ ಪ್ರವೇಶ, ಕೆರೆ ನೀರು ಬಳಕೆ, ಹೇರ್ ಕಟ್ಟಿಂಗ್ಗೆ ಒತ್ತಾಯವನ್ನ ಮಾಡಿದ್ದಾರೆ. ಅಂದ್ರೆ ದಲಿತರಿಗೆ ಅಲ್ಲಿ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ, ಕೆರೆ ನೀರನ್ನ ಅವರು ಬಳಕೆ ಮಾಡುವಂತಿಲ್ಲ, ಹೇರ್ ಕಟ್ಟಿಂಗ್ ಅಂತ ಹೇಳಿದ್ರೆ ಈ ಒಂದು ವಿಷಯಕ್ಕೆ ಪ್ರವೇಶ ನಿರ್ಬಂಧಿಸಲಾಗಿದೆ. ತಾಲೂಕು ಆಡಳಿತಕ್ಕೆ ಅಸ್ಪೃಶ್ಯತೆ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಮನವಿಯನ್ನ ಮಾಡಿದ್ದಾರೆ. ಸಮಸ್ಯೆ ಬಗೆಹರಿಸೋದಕ್ಕೆ ತಾಲೂಕು ಆಡಳಿತ ಅಧಿಕಾರಿ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಹಾಗಾಗಿ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮದಲ್ಲಿರುವಂತಹ ಸರ್ಕಾರಿ ಜಾಗಕ್ಕೆ ಬೇಲಿ ಹಾಕಿರುವಂತಹ ಸವರ್ಣೀಯ ಕ್ರಮಕ್ಕೆ ಕಿಡಿಕಾರಿದ್ದಾರೆ. ಅಲ್ಲಿರುವಂತಹ ಸರ್ಕಾರಿ ಜಾಗ ಏನಿತ್ತು ಆ ಜಾಗಕ್ಕೆ ಬೇಲಿ ಹಾಕಿದ್ದಾರಂತೆ. ಆ ಸರ್ಕಾರಿ ಜಾಗದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣವನ್ನು ಮಾಡೋದಕ್ಕೆ ಪಟ್ಟು ಹಿಡಿದಿದ್ದಾರೆ. ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಆಗ್ರಹಿಸಿ ಹಾಕಿದ್ದಂತಹ ದಲಿತರು ಏನು ಬ್ಯಾನರ್ ಅನ್ನು ಹಾಕಿದ್ರು ಅದನ್ನ ತೆರವುಗೊಳಿಸಲಾಗಿದೆ. ಈ ವೇಳೆ ಎರಡೂ ಸಮುದಾಯದವರ ನಡುವೆ ನಡೆದಿರುವಂತಹ ಮಾತಿನ ಚಕಮಕಿ ಇದು. ಘಟನೆಯಿಂದ ಗ್ರಾಮದಲ್ಲಿ ಒಂದು ರೀತಿ ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ ಅಸ್ಪೃಶ್ಯತೆ ಆಚರಣೆಗೆ ಕಡಿವಾಣ ಹಾಕುವಂತೆ ತಾಲೂಕು ಆಡಳಿತಕ್ಕೆ ದಲಿತರು ಪಟ್ಟು ಹಿಡಿದಿದ್ದಾರೆ. ಅಲ್ಲಿ ಮಾಡ್ಕೊಮ್ಮ ಮೇಂಟೈನ್ ಮಾಡೋಣ. ಆಮೇಲೆ ಏನು ತಹಸೀಲ್ದಾರು DC ಅವರು ಏನು ಡಿಸೈಡ್ ಮಾಡ್ತಾರೋ ಅದ್ರ ಪ್ರಕಾರ ದೊಡ್ಡ ಇವಾಗ ಯಾವುದು ಸಹ ಯಾರು ಏನು ಕೆಲಸ ಮಾಡೋಂಗಿಲ್ಲ. ಸರಿನಾ? ಕೂಡ ನಮ್ಮ ದಲಿತ ಸಮುದಾಯದವ್ರಿಗೂ ಕೂಡ ಒಂದು ಸಣ್ಣ ಘರ್ಷಣೆ ಆಯಿತು. ಏನು ಘರ್ಷಣೆ ಅಂತ ಹೇಳಿದರೆ, ಇವತ್ತು ಒಂದು 30 ಗುಂಟೆ ಗುಂಡುಕಟ್ಟೆ ಸರ್ಕಾರಿ ಜಾಗ ಇತ್ತು. ಆ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ನಮಗೆ 5 ಗುಂಟೆ ಜಾಗ ಕೊಡಿ ಅಂತೇಳಿ, ಅಂಬೇಡ್ಕರ್ ಪುತ್ಥಳಿಗೆ 5 ಗುಂಟೆ ಜಾಗ ಕೊಡಿ ಅಂತೇಳಿ ಪಂಚಾಯತಿಗೆ ದಿನಾಂಕ 24/7/2025 ನಮ್ಮ ದಲಿತ ಸಮಾಜದ ಎಲ್ಲ ಮುಖಂಡರು ಅರ್ಜಿ ಕೊಡ್ತಾರೆ. ಆ ಅರ್ಜಿ ಕೊಡೋ ಸಂದರ್ಭದಲ್ಲಿ ಸರ್, ನಮಗೆ ಗ್ರಾಮದಲ್ಲಿ ನಮ್ಮ SC ಜನಾಂಗ ಒಂದು ಸೈಡಲ್ಲಿ ಇರೋದ್ರಿಂದ ನಾವು ಸರ್ಕಾರಿ ಜಾಗ ಇದ್ದಿದ್ದನ್ನು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡೋಕ್ಕೆ ಸ್ವಲ್ಪ ಜಾಗ ಕೇಳಿದ್ವಿ. ಆ ಜಾಗ ಕೇಳಿದ ನಂತರ ಅವರು ಸ್ವಲ್ಪ ದಿನಕ್ಕೇನೆ ನಾವು ಅರ್ಜಿ ಕೊಟ್ಟು ಸ್ವಲ್ಪ ದಿನಕ್ಕೇನೆ ಎಲ್ಲ ದೇವಸ್ಥಾನ ಟ್ರಸ್ಟಿಗೆ ಆ ಜಾಗ ಎಲ್ಲನೂ ಸೇರಿಸ್ಕೊಂಡು ಯಾರ ಅನುಮತಿ ಇಲ್ಲದೇನೆ ಸರ್ಕಾರಿ ಅಷ್ಟು ಜಾಗವನ್ನು ದೇವಸ್ಥಾನ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಇನ್ನು ಮೇಲ್ವರ್ಗದವರ ಅಸ್ಪೃಶ್ಯತೆ ಆಚರಣೆಯಿಂದ ದಲಿತರು ಹೈರಾಣಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಯಾವ ಶತಮಾನದಲ್ಲಿ ಇದ್ದೀವಿ, ಈಗಲೂ ಕೂಡ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಜೊತೆಗೆ ಈ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಮೇಲ್ವರ್ಗದವರು ಯಾರಾದರೂ ಬಂದಿದ್ರಾ, ಏನ್ ಹೇಳ್ತಾರೆ? ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೆ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಇನ್ನೂ ಕೂಡ ಅಸ್ಪೃಶ್ಯತೆ ಆಚರಣೆ ಕೂಡ ಇದೆ ಅಂತೇಳಿ ಕೂಡ ಅಲ್ಲಿಯ ದಲಿತ ವರ್ಗ ಈಗ ಒಂದು ಪ್ರತಿಭಟನೆಗೂ ಕೂಡ ಮುಂದಾಗಿರುವಂತದ್ದು. ಗ್ರಾಮದಲ್ಲಿ ಏನು ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು 10 ಗುಂಟೆ ಜಾಗವನ್ನ ಕೇಳಿದ್ರೆ ಅಕ್ರಮವಾಗಿ ಪಂಚಾಯಿತಿಯ PDO ಅವರು ಆ ಜಾಗವನ್ನ ಯಾವುದೋ ಒಂದು ಟ್ರಸ್ಟ್ ನ ಹೆಸರಿಗೆ ಕೂಡ ವರ್ಗಾವಣೆಯನ್ನ ಮಾಡಿದ್ದಾರೆ. ಆದ್ರೂ ಕೂಡ ಕಾನೂನು ಬಾಹಿರವಾಗಿ ವರ್ಗಾವಣೆ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ. ಗ್ರಾಮದಲ್ಲಿರುವಂತಹ ದೇವಾಲಯಗಳಿಗೂ ಕೂಡ ದಲಿತರಿಗೆ ಪ್ರವೇಶವನ್ನ ಕೂಡ ನಿರ್ಬಂಧ ಹೇರಿದ್ದಾರೆ. ಗ್ರಾಮದಲ್ಲಿರುವಂತಹ ಕೊಳದಲ್ಲೂ ಕೂಡ
ನೀರನ್ನ ತೆಗಿಲಿಕ್ಕೆ ಒಂದು ಆಕ್ಷೇಪವನ್ನ ಕೂಡ ಒಡ್ತಾರೆ ಸರ್ವಾಣಿಯರು ಅಂತೇಳಿ ಕೂಡ ದಲಿತ ಮುಖಂಡರುಗಳು ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ಅಸ್ಪೃಶ್ಯತೆ ಆಚರಣೆ ಈಗ ತಾರಕಕ್ಕೇರಿದೆ. ಈ ಕೂಡಲೇ ತಾಲೂಕು ಆಡಳಿತ, ಜಿಲ್ಲಾಡಳಿತ ಧಾವಿಸಿ ನಮಗೆ ನ್ಯಾಯವನ್ನ ಒದಗಿಸಿಕೊಡ್ಬೇಕು, ದೇವಾಲಯಕ್ಕೆ ಪ್ರವೇಶವನ್ನ ಕೂಡ ಕಲ್ಪಿಸಿಕೊಡ್ಬೇಕು, ಏನು ಒಂದು ಗ್ರಾಮದಲ್ಲಿ ಕೊಳದಲ್ಲಿ ಕುಡಿಯುವ ನೀರನ್ನ ತೆಗೆದುಕೊಳ್ಳಕ್ಕೂ ಅವಕಾಶವನ್ನ ನೀಡಿ, ಜೊತೆಗೆ ಅಂಬೇಡ್ಕರ್ ಪ್ರತಿಮೆಯನ್ನ ನಿರ್ಮಾಣ ಮಾಡ್ಲಿಕ್ಕೂ ನಮಗೆ ಜಾಗವನ್ನ ಸ್ಥಳಾವಕಾಶವನ್ನ ಕೊಡಬೇಕು ಅಂತ ಹೇಳಿ ಕೂಡ ದಲಿತ ಮುಖಂಡರು ಈಗ ಪ್ರತಿಭಟನೆಯನ್ನ ಮಾಡಿ ತಾಲೂಕು ಆಡಳಿತಕ್ಕೆ ಒಂದು ಖಡಕ್ ವಾರ್ನಿಂಗ್ ಅನ್ನ ಕೂಡ ಈಗ ರವಾನೆ ಮಾಡಿದ್ದಾರೆ. ದಿವ್ಯದಾಸ್. ಓಕೆ ಪ್ರಸನ್ನ, ಹೇಳ್ತಾ ಇದ್ರಿ ಅಂದ್ರೆ ಅವರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ತಾಲೂಕು ಆಡಳಿತಕ್ಕೆ ಮನವಿಯನ್ನ ಮಾಡಿದ್ರು ಕೂಡ ತಾಲೂಕು ಆಡಳಿತ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಯಾಕೆ ಈ ರೀತಿಯಾದಂತಹ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ? ಹೌದು ದಿವ್ಯದಾಸ್, ಈಗಾಗಲೇ ತಹಸೀಲ್ದಾರ್ ಅವರ ಗಮನಕ್ಕೂ ಕೂಡ ತಂದಿದ್ದೀವಿ ಅಂತ ಹೇಳಿ ಕೂಡ ಪ್ರತಿಭಟನಾಕಾರರು ಹೇಳಿರುವಂತದ್ದು. ಈಗಾಗಲೇ ತಹಸೀಲ್ದಾರ್ ಅವರು ಸ್ಥಳ ಪರಿಶೀಲನೆಯನ್ನ ಮಾಡಿ ನಿಮಗೆ ನ್ಯಾಯವನ್ನ ಒದಗಿಸಿಕೊಡುವ ಒಂದು ಕೆಲಸವನ್ನ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೂಡ ನೀಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಜೊತೆಗೆ ಗ್ರಾಮದಲ್ಲಿ ಏನೋ ಒಂದು ಕ್ಷೌರಿಕ ಅಂಗಡಿ ಏರ್ ಕಟಿಂಗ್ ಇದೆ, ಏರ್ ಕಟಿಂಗ್ ಅನ್ನು ಕೂಡ ದಲಿತರಿಗೆ ಮಾಡಲ್ಲ, ನಾವು 16 ಕಿಲೋಮೀಟರ್ ಹೋಗಿ ಒಂದು ಏರ್ ಕಟಿಂಗ್ ಕೂಡ ಮಾಡ್ಬೇಕಾದಂತ ಪರಿಸ್ಥಿತಿ ಇದೆ ಅಂತ ಕೂಡ ತಮ್ಮ ಅಳಲನ್ನ ಕೂಡ ಈಗ ತೋಡ್ಕೊಂಡಿದ್ದಾರೆ. ಈ ಸಂಬಂಧವಾಗಿ ಈಗ ರಾಜ್ಯ ಮಟ್ಟದಿಂದ ಒಂದು SC/ST ಆಯೋಗ ಕೂಡ ಈಗ ಗ್ರಾಮಕ್ಕೆ ಭೇಟಿ ನೀಡುವ ಒಂದು ಸಾಧ್ಯತೆಗಳು ಕೂಡ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮ PDO ಇನ್ನೂ ಬಂದಿಲ್ವಲ್ಲ ಸರ್? ಇಲ್ಲಿ ಸಟ್ಟಳ್ಳಿ ಪಂಚಾಯತಿಲಿ ಈಗ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂಗೆ ಒಂದು 5 ಕುಂಟೆ ಜಾಗ ಕೇಳಿದ್ರಂತೆ. ಅದನ್ನ ಇದಾಗ್ದೇನೆ ಇವತ್ತು ದೊಡ್ಡ ಗಲಾಟೆಯಾಗಿ ಸಾಹೇಬ್ ನಮ್ಮ ಜನಗಳಿಗೆ ಚಪ್ಪಲಿ ಕಾಲೆಲ್ಲ ತುಳಿದು ಹೊಡೆಯೋಕ್ಕೆ ಹೋಗಿ ಇವಾಗ ಆರಕ್ಷಕರು ಬಂದು ಅವ್ರ ರಕ್ಷಣೆ ಕೊಟ್ಟಿದ್ದಾರೆ. ನಾನೀಗ ನನ್ನ ಗಮನಕ್ಕೆ ಬಂದು ಈಗ ಆಲ್ರೆಡಿ ನಾನು ಪಂಚಾಯತಿಲಿ ಇದ್ದೀನಿ, ನಿಮ್ಮ ಸಿಬ್ಬಂದಿಗಳೇ ಇಲ್ಲ ಇಲ್ಲಿ. ಏನು ಮೇಡಮ್ ನಿಮ್ಮ ಹೆಸರು? ಯಮುನಾ. ಏನಿಲ್ಲ ನೀವು? ಯಮುನಾ SDA ಒಬ್ರು ಇದ್ದಾರೆ ಸರ್, ಇನ್ನೂ ಯಾರೂ ಬಂದಿಲ್ಲ ಇಲ್ಲಿ.